ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ಕನ್ನಡ ವ್ಲಾಗ್ಸ್. ನೋಡಿರಿ, ನೀವು ಹೆಂಗಿದ್ದೀರಿ? ನಾವು ಆರಾಮದೇವಿ ನೋಡಿರಿ. ನೀವು ಆರಾಮದ್ದೀರಿ ಅಂತ ತಿಳ್ಕೊಂಡು ಇವತ್ತಿನ ವ್ಲಾಗ್ನ ಈಗ ಸ್ಟಾರ್ಟ್ ಮಾಡತ್ತೀನಿ ಬರ್ರಿ. ಹೀಗೆ ಇವತ್ತು ಏನು ವಿಶೇಷ ಆಯ್ತು ಅಂತ ಎಲ್ಲರಿಗೂ ಗೊತ್ತು. ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ, ಕನ್ನಡ ನಾಡಿನ ಸಮಸ್ತ ಜನತೆಗೆ ಇನ್ನೊಮ್ಮೆ ಹೇಳ್ತೀನಿ ರೀ. ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಹಾಗೆ ಎಳ್ಳು ಬೆಲ್ಲ ತಿಂದು ಒಳ್ಳೆಯವರಾಗಿರೋಣ್ರಿ ಹೇಳ್ತಾ ಇವತ್ತಿನ ವ್ಲಾಗ್ನ ಈಗ ನಾನು ಸ್ಟಾರ್ಟ್ ಮಾಡತ್ತೀನಿ ಬರ್ರಿ. ಇವತ್ತು ಪಲಾವ್ ಮಾಡ್ಬೇಕಂತ ಮಾಡೇನಿ ರೀ. ಅದರ ರೆಸಿಪಿ ತೋರಿಸ್ತೀನಿ ನೋಡಿರಿ. ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ನೋಡಿರಿ. ಅದಕ್ಕೆ ಇಷ್ಟೆಲ್ಲ ಹೆಚ್ಕೊಂಡೀನಿ. ವೆಜಿಟೇಬಲ್, ಬೀನ್ಸ್, ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್, ಬಟಾಟಿ, ಮೆಣಸಿನ್ಕಾಯಿ ಮತ್ತು ಏನ್ರಿ ಉಳ್ಳಾಗಡ್ಡಿ ಇಷ್ಟೆಲ್ಲ ಹೆಚ್ಕೊಂಡೀನಿ ರೀ. ಮತ್ತು ಇಲ್ಲೇ ಟೊಮೆಟೊ ಐತ್ರಿ, ಟೊಮೆಟೊ ಹೆಚ್ಕೊಂಡೀನಿ ರೀ. ಮತ್ತು ಇಲ್ಲಿ ಇದಕ್ಕೆ ನಾನು ನಿಮಗೆ ಹೇಳಿಲ್ಲ, ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಶುಂಠಿ ಇಷ್ಟೆಲ್ಲನೂ ನಾನೀಗ ಇದನ್ನು ಇಷ್ಟು ಪೇಸ್ಟ್ ಮಾಡ್ಕೊಂಡೀನಿ ರೀ. ಬರ್ರಿ ಇದನ್ನು ತೋರಿಸ್ತೀನಿ ನಾ ಒಗ್ಗರಣೆ ಹಾಕೋದು. ಒಗ್ಗರಣೆ ತೊಗೊಂಡಿನಿ. ಓ ಯಾವುದು ಇರ್ಬೇಕು ನೋಡಿ, ಅಲ್ಲೇ ಎಲ್ಲರ ಮ್ಯಾಗದ ಹೋಗಿರ್ಬೇಕು. ಇಲ್ಲೇ ಪಲಾವ್ಗೆ ನಾನು ಇದರಲ್ಲೇ ಒಂದು ಅರ್ಧ ಎಣ್ಣೆ ಹಾಕ್ಕೊಂಡೀನಿ ಮತ್ತು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರಿ. ನೋಡಿರಿ, ಇಲ್ಲಿ ತುಪ್ಪ ಹಾಕ್ತೀನಿ. 1-2 ಸ್ಪೂನ್ ಹಾಕ್ಕೊಂಡ್ರಿ ಸಾಕಂದ್ರೆ ಟೇಸ್ಟ್ ಆಗುತ್ತಂತ ರೈಸ್. ಸ್ವಲ್ಪ ಅದ ನೋಡಿರಿ, ಇಲ್ಲಿ ನಾನು ಒಂದು 3 ಪೀಸ್ ಚಕ್ಕೆ ಹಾಕ್ಕೊತೀನಿ. ಆಮೇಲೆ ಒಂದಿಷ್ಟು ಪಲಾವ್ ಎಲೆ ಒಂದು 3 ಹಾಕೀನಿ. ಇದಿಷ್ಟು ಹಾಕಿ ಇದೇನು ವೆಜಿಟೇಬಲ್ ಇರುತ್ತಲ್ರಿ, ಇದು ಹಾಕೋಣಂತ ಒಂದು ನೋಡಿರಿ. ಫಸ್ಟ್ ಕ್ಯಾರೆಟ್ ಹಾಕಿ ನಾನು, ಆಮೇಲೆ ಈರುಳ್ಳಿ, ನೋಡ್ತೀವಿ ಫ್ರೈ ಮಾಡೋಣ್ರಿ. ಹೀಗೆ ಫ್ರೈ ಮಾಡ್ಕೊತ ಹಾಕೋಣಂತೆಲ್ಲ. ಆಮೇಲೆ ಬೀನ್ಸ್ ಹಾಕಲಿ. ನೋಡಿರಿ, ಈಗ ಬಟಾಟೆ ಹಾಕೋಣಂತ ಇದಿಷ್ಟು ಹಾಕಿ ಫ್ರೈ ಮಾಡ್ಕೊತೀನಿ. ಇದು ಕ್ಯಾಪ್ಸಿಕಮ್ ಲಘು ಮೆತ್ತಗಾಗುತ್ತಲ್ಲ, ಹಿಂಗಾಗೋದನ್ನು ಆಮೇಲೆ ಹಾಕೋಣ. ಸ್ವಲ್ಪ ಫ್ರೈ ಮಾಡ್ಕೊಂಡ್ರಿ ಹಿಂಗೆ 1-2 ನಿಮಿಷ. ಇಲ್ಲಿ ಬಟಾಣಿ ತೊಳ್ಕೊಂಡಿದ್ನಲ್ಲ ಹೌದು ಇಷ್ಟು ಹಾಕಿ ನೋಡಿರಿ. ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ವೆಜಿಟೇಬಲ್ ಪಲಾವ್ ರೀ ಇದು. ಆಮೇಲೆ ಇಲ್ಲೇನಿರ್ತೇವಲ್ಲ ಕ್ಯಾಪ್ಸಿಕಮ್ ಅದನ್ನು ಹಾಕಿಬಿಡೋಣ. ಹಾಕಿಬಿಡ್ತೀನಿ ಈಗ ಇದ್ರಾಗ. ಆಮೇಲೆ ನೋಡಿರಿ, ಇದೆಲ್ಲ ನಾನು ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಮತ್ತು 2 ಮೆಣಸಿನ್ಕಾಯಿ ಹಾಕಿದ್ದು ಇದ್ರೊಳಗೆ ಹಾಕ್ಬಿಡ್ತೀನಿ. ಇಷ್ಟೇ ಹಾಕ್ತೀನಿ ನೋಡಿರಿ. ಅದೆಲ್ಲ ಹಾಕಿನಿ ನಾನೀಗ. ಸ್ವಲ್ಪ ಅಂಟ್ಕೊಂಡಿತ್ತು ಎಲ್ಲಕ್ಕೂ, ಹಿಂಗಾಗಿ ಕೈಲೇ ಹಾಕಿಬಿಟ್ಟೆ. ಹಾಕಿದ್ರೆ ಸ್ವಲ್ಪ ಎಲ್ಲಕ್ಕೂ ಮಿಕ್ಸ್ ಮಾಡ್ಕೊಂಡು ಬಂದು
ಸ್ಪೂನಷ್ಟು ಹಾಕೊಂಡ್ರಿ ಗರಂ ಮಸಾಲ, 1 ಸ್ಪೂನಷ್ಟು ಗರಂ ಮಸಾಲ ಹಾಕ್ತೀನಿ ನೋಡಿರಿ. ಸ್ವಲ್ಪ ಹಾಕಿ ಸಾಕು. ನೋಡಿರಿ ಸ್ವಲ್ಪ ಅರಿಶಿನ ಸ್ವಲ್ಪ ಹಾಕ್ತೀನಿ ರೀ. ಸ್ವಲ್ಪ ಇತ್ತು ಅದಕ್ಕೆ ಸ್ಪೂನ್ಲೆ ಏನು ಹಾಕೋದಂತ ಅದರಲ್ಲೇ ಹಾಕ್ತೀನಿ. ಅದೆಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿರಿ ಇದಕ್ಕೆ ಒಂದು ಸ್ವಲ್ಪ ಮೊಸರು ಹಾಕಿ, ಒಂದು 2 ಸ್ಪೂನಷ್ಟು ಚಲೋ ಆಗುತ್ತೆ. ಸಾಕು ಸಾಕು. ಇದನ್ನು ಮಿಕ್ಸ್ ಮಾಡ್ಕೊಂಡು ಮೊಸರು ಹಾಕಿದ್ರೆ ಮಸ್ತ್ ಟೇಸ್ಟ್ ಆಗುತ್ತೆ ನೋಡಿರಿ. ಇದಕ್ಕೆ ಇದು ಒಂಥರ ಫ್ಲೇವರ್ ಬೇರೆ ಬರುತ್ತೆ. ನೋಡಿರಿ ನಾನು ಈ ಗ್ಲಾಸಿಲ್ಲೇ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿನಿ ರೀ. ಇದರಲ್ಲಿ 2 ಹಾಕ್ತೀನಿ. ಒಂದು ಗ್ಲಾಸಿನ ಮ್ಯಾಗ ಒಂದು ಸ್ವಲ್ಪ ಅಕ್ಕಿ ಹಾಕೀನಿ ರೀ. ಇದರಲ್ಲಿ ಹಾಕ್ತೀನಿ ನೋಡಿರಿ. 2.5 ಹಾಕ್ಬಿಡ್ತೀನಿ ನೀರು. ಎರಡು ನೋಡಿರಿ ಇಲ್ಲಿ ಇದು ಮಸಾಲೆ ಹಾಕ್ಕೊಂಡಿದ್ನಲ್ಲ, ಆ ನೀರು ಹಾಕ್ತೀನಿ. ಇವಿಷ್ಟು ಕರೆಕ್ಟ್ ಆಗ್ಬಿಡ್ತೈತ್ರಿ. ಒಳಗೆಡಿಸಿ ನೋಡಿರಿ ಅರ್ಧ ಆಗ್ಬಿಡ್ತಿದ್ದನು. ಸಾಕು ಇಷ್ಟು ನೀರು. ಇದಕ್ಕೆ ಇಷ್ಟು ನೀರು ಹಾಕೀನಿ ಇದಕ್ಕೆ. ಇಲ್ಲಿ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ತೊಗೋತೀನಿ ನಾ ಈಗ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕನ್ರಿ. ಆಮೇಲೆ ಸ್ವಲ್ಪ ಸಕ್ಕರೆ ಹಾಕ್ತೀನಿ ರೀ. ಒಂದು ಸ್ವಲ್ಪ ಚಲೋ ಆಗುತ್ತೆ. ಅಕ್ಕಿ ತೊಳೆದಿಟ್ಕೊಂಡಿನಿ, ಅಕ್ಕಿನ ಹಾಕ್ಬಿಡ್ರಿ ಅದಕ್ಕೆ. ಹಾಕಿ ತೋರಿಸ್ತೀನಿ ರೀ ನಿಮಗೆ. ಅಕ್ಕಿ ಹಾಕೀನಿ ರೀ. ಅಕ್ಕಿ ಹಾಕಿ ಸ್ವಲ್ಪ ತಿರುಗಾಡನ್ರಿ ಅದಕ್ಕೆ. ಇದು ಕ್ಲೋಸ್ ಮಾಡಿಬಿಡನ್ರಿ. ಈಗ ಕ್ಲೋಸ್ ಮಾಡಿಬಿಡ್ತೀವಿ ಇದನ್ನು. ಕುಕ್ಕರ್ ಬಾಯ್ ನೋಡಿರಿ. ಇದನ್ನು ಇವಾಗ ಕ್ಲೋಸ್ ಮಾಡಿ 2 ಸೀಟಿ ಹೊಡೆಸ್ಬಿಡ್ತೀನಿ ರೀ. ಒಂದಿಷ್ಟು ಶಾವಿಗೆ ಪಾಯಸ ಮಾಡೀನಿ. ಸ್ವೀಟ್ ಮಾಡಬೇಕಲ್ಲ, ಹೀಗಾಗಿ ಸ್ವೀಟ್ ಮಾಡೀನಿ ರೀ. ಮತ್ತು ಸಂಕ್ರಮಣದ ದಿವಸ ಇದು ಸ್ವೀಟ್ ರೈಸ್ ಮಾಡೈತ್ರಿ. ಸ್ವಲ್ಪ ಸ್ವೀಟ್ ರೈಸ್ ದೇವರಿಗೆ ನೈವೇದ್ಯಕ್ಕೆ ರೀ. ಇದು ನೋಡಿರಿ ರೈಸ್ ರೆಡಿ ಆಯ್ತು. ವೆಜಿಟೇಬಲ್ ಪಲಾವ್ ಈ ಟೈಪ್ ಆಗೈತೆ ನೋಡಿರಿ. ಮಸ್ತಾಗೈತಿ, ಸೂಪರ್ ಆಗೈತಿ ನೋಡಿರಿ. ನೈವೇದ್ಯ ಹಿಡಿದು ಬಿಡ್ತೀನಿ ರೀ ಒಂಚೂರು ದೇವರಿಗೆ. ಅದು ರಾಯ್ತ ಮಾಡ್ಬೇಕಂತಂದು ಮೊಸರು ಇಟ್ಟೇನಿ ರೀ. ಇದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ, ಒಂದಿಷ್ಟು ಸೌತೆಕಾಯಿ ಐತ್ರಿ, ಹೆಚ್ಕೊಂಡ್ಬಿಡ್ತೀನಿ. ಹೆಚ್ಚಿದ್ರೊಳಗೆ ಹಾಕ್ತೀನಿ ರೀ ಕೊತ್ತಂಬರಿ. ಇದು ರಾಯ್ತ ಮಾಡೋಕ್ಕೆ ನೋಡಿರಿ. ಎಲ್ಲರೂ ಊಟಕ್ಕೆ ಹೆಂಗೆ ಕುಂತಾರೆ. ನಾನು ರೈಸ್ ಊಟ ಮಾಡತ್ತೀನಿ. ಅದ್ರ ಜೊತೆ ರಾಯ್ತ ಮಾಡೀನಿ ನೋಡಿರಿ. ಬರೀ ಎಲ್ಲರೂ ಊಟ ಮಾಡೋಣ.